ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಜೇನು ಪರೀಕ್ಷೆಗೆ ಪ್ರಯೋಗಾಲಯ, ಬೆಂಗಳೂರು ಕೃಷಿ ವಿವಿ ಜೇನು ಕೃಷಿ ವಿಭಾಗದಲ್ಲಿ ಸ್ಥಾಪನೆ. ATS ಆರ್ಟಿಯಾ ಕ್ರಾಸ್ ತಂಡಕ್ಕೆ ಸಿಎಂ ಕಪ್ ಬ್ಯಾಡ್ಮಿಂಟನ್ ಟ್ರೋಫಿ. ಭಾರತ ಅಮೆರಿಕ ಒಪ್ಪಂದ ಮಾತುಕತೆ ಮರುನಿಗದಿ, ಮಧ್ಯಂತರ ವ್ಯಾಪಾರ ಒಪ್ಪಂದಕ್ಕೆ ತಡೆ. ಸ್ಫೋಟಕ್ಕೆ ಸಂಚು, 8 ಮಂದಿ ಸೆರೆ, ಅದರಲ್ಲಿ 7 ಮಂದಿ ಬಾಂಗ್ಲಾದವರು. ಭಾರತ ವಿರೋಧಿ ಪೋಸ್ಟರ್ ಅಂಟಿಸಿದ ಆರೋಪಿಗಳು. ಬೇಸಿಗೆ ಬಂದರೂ ಆರಂಭವಾಗದ ಕೊಳವೆ ಬಾವಿ ದುರಸ್ತಿ, 2 ವರ್ಷದಿಂದ ಆಗದ ನಿರ್ವಹಣೆ, ವಿಳಂಬ ನೀತಿಗೆ ಅಸಮಾಧಾನ. ಇಂಗ್ಲೆಂಡ್ಗೆ ಮಣಿದ ಶ್ರೀಲಂಕಾ, ಸೂಪರ್ 8 ಹಂತದ ಪಂದ್ಯದಲ್ಲಿ 51 ರನ್ ಜಯ. ದರ ಇಳಿಕೆಗೆ ರೈತರಿಗೆ ನಷ್ಟದ ಆತಂಕ, ಹೊಗೆಸೊಪ್ಪು ಮಾರುಕಟ್ಟೆಯಲ್ಲಿ 320ರಿಂದ 270ಕ್ಕೆ ಕುಸಿದ ಬೆಲೆ. ತಿಪ್ಪಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಔಷಧಿ ಪತ್ತೆ, ರಾಯಚೂರು ಜುಲಾಲ ನಗರಕ್ಕೆ ಹೋಗುವ ರಸ್ತೆಯಲ್ಲಿ ಅವಧಿ ಮುಗಿಯದ ಔಷಧಿ ಪತ್ತೆ. 7 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ, ಬೆಂಗಳೂರಿನಲ್ಲಿ 19 ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಯನ್ನು ಅಕ್ರಮವಾಗಿ ಬೆಳೆಸಿಕೊಂಡ ಸೈಬರ್ ವಂಚಕರು. ಕೊಳಕು ರಾಜಕೀಯ ಬಳಕೆ, ಎಐ ಶೃಂಗದಲ್ಲಿ ಕಾಂಗ್ರೆಸ್ ನಾಯಕರ ನಡವಳಿಕೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಖಂಡನೆ. ಮಾಕಳಿಯಲ್ಲಿ ಒತ್ತಿ ಉರಿದ ಗೋದಾಮುಗಳಿಗೆ ಬೆಂಕಿ ಹೊತ್ತಿಕೊಂಡು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲು. ಹರಿಣಗಳ ದಾಳಿಗೆ ಭಾರತ ನಿರುತ್ತರ, ಸೂಪರ್ 8 ಹಂತ ವೇಗಿ ಮಾರ್ಕೋ ಎನ್ಸನ್ಗೆ 4 ವಿಕೆಟ್. ದಕ್ಷಿಣ ಆಫ್ರಿಕಾ ತಂಡಕ್ಕೆ 76 ರನ್ಗಳ ಭಾರೀ ಜಯ. ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲ ಆಮದು ಹೆಚ್ಚಳ, ಪ್ರತಿದಿನ 11 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಆಮದು. ಫ್ರೀ ಲಿಫ್ಟ್ ಮೂಲಕ ದಟ್ಟಣೆ ನಿಯಂತ್ರಣ, ಸಿಗ್ನಲ್ಗಳಲ್ಲಿ ತಾಂತ್ರಿಕ ಲೋಪದಿಂದ ವಾಹನ ದಟ್ಟಣೆಗೆ ಇಸ್ಟ್ರಾ ಕೇಜನ್ ವರದಿ. ಬಜೆಟ್ನಲ್ಲಿ ರಾಜಧಾನಿಯ 5 ಗ್ರೇಟರ್ ನಿರೀಕ್ಷೆ, 5 ನಗರ ಪಾಲಿಕೆಗಳ ಮೊದಲ ಬಜೆಟ್ಗೆ ರಾಜ್ಯ ಸರ್ಕಾರದ ಅನುದಾನವೇ ಬೆನ್ನೆಲುಬು.